ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಾಜಿ ಸಚಿವ ಕೆ ಗೋಪಾಲಯ್ಯಗೆ ಜೀವ ಬೆದರಿಕೆ ಕೇಸ್. ಬಂಧನವಾದಷ್ಟೇ ಬೇಗ ಬೇಲ್ ಮೇಲೆ ಪದ್ಮರಾಜ್ ರಿಲೀಸ್. ಗೋಪಾಲಯ್ಯ ಆರ್ ಅಶೋಕ್ ವಿರುದ್ಧ ಮಾಜಿ ಕಾರ್ಪೊರೇಟರ್ ಬಾಂಬ್. ಸದನದಲ್ಲಿ ಕೆರಗೋಡು ಹನುಮಧ್ವಜ ವಿವಾದ ಸದ್ದು. ಸರ್ಕಾರ ಮತ್ತು ವಿಪಕ್ಷದ ನಡುವೆ ತಾರಕಕ್ಕೇರಿದ ವಾಗ್ವಾದ. ನಿಂಬೆಹಣ್ಣು ಮಂತ್ರಿಸಿ ಸರ್ಕಾರ ಬೀಳಿಸುವಂತೆ ರೇವಣ್ಣ ಕಾಲೆಳೆದ ಅಶೋಕ್. ದೇಶದಲ್ಲಿ ರಂಗೇರಿದ ರಾಜ್ಯಸಭಾ ಚುನಾವಣಾ ಅಖಾಡ. ರಾಜಸ್ಥಾನದಿಂದ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ನಾಮಪತ್ರ. ರಾಜ್ಯದ 3 ಸ್ಥಾನಗಳಿಗೂ ಕೈ ಅಭ್ಯರ್ಥಿಗಳು ಪ್ರಕಟ. ಪಾಕಿಸ್ತಾನ ಚುನಾವಣೆಯ ಚದುರಂಗದಾಟಕ್ಕೆ ಕೊನೆಗೂ ತೆರೆ. ಶರೀಫ್, ಭುಟ್ಟೋ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆ. ಸಹೋದರನಿಗೆ ಪಟ್ಟ ಕಟ್ಟಿದ ನವಾಜ್ ಶರೀಫ್. ಇಸ್ಲಾಮಿಕ್ ರಾಷ್ಟ್ರದಲ್ಲಿ ತಲೆ ಎತ್ತಿದ ಭವ್ಯ ಹಿಂದೂ ದೇಗುಲ. ಪ್ರಧಾನಿ ಮೋದಿಯವರಿಂದ ದೇವಸ್ಥಾನ ಲೋಕಾರ್ಪಣೆ. ಅಬುಧಾಬಿಯಲ್ಲಿ ಮೊಳಗಿತು ವೇದ ಮಂತ್ರಗಳ ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.